ಏನು ಇವತ್ತಿನ ದಿವಸ ಕಲಬುರಗಿ ರೈಲ್ವೆ ನಿಲ್ದಾಣದ ಆವರಣದಲ್ಲಿರುವಂಥ ಒಂದು ಈ ಬೃಹತ್ತಾದ ಧ್ವಜಸ್ತಂಭ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಥ ಒಂದು ಧ್ವಜ ಸ್ಥಾಪಿಸ್ತಾರೆ. ಇದು ಎದಕ್ಕೆ ಸ್ಥಾಪಿಸ್ತಾರಪ್ಪ ಅಂದರೆ ಇಲ್ಲಿ ಒಂದು ನಮ್ಮ ಭಾರತದ ಐಕ್ಯತೆಯ ಒಂದು ಏನು ಬಾವುಟ ಹಾರಲಿ ಅಂತೇಳಿ ಒಂದು ಧ್ವಜ ಸ್ಥಾಪಿಸಿದ್ದಾರೆ. ಮೊದಲು ಇಲ್ಲಿ ಬಾವುಟ ನಮ್ಮ ರಾಷ್ಟ್ರ ಬಾವುಟ ಹಾರ್ತಿತ್ತು. ಅದು ಇತ್ತೀಚಿನ ಕೆಲವು ದಿನಗಳಿಂದ ಇಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರ್ತಾ ಇಲ್ಲ. ಅದಕ್ಕಾಗಿ ಮೊನ್ನೆ ಒಬ್ಬರು RTI ಮುಖಾಂತರ ಕೇಳಿದಾಗ ಇಲ್ಲಿ ಅಧಿಕಾರಿಗಳು ಏನು ಒಂದು ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಅದು ಬಿಸಿಲಿದೆ, ಗಾಳಿ ಬರ್ತಾ ಇದೆ, ಹಾಗೆ ಹೀಗೆ ಅಂತ ಏನೇನೋ ರೀಸನ್ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆ ಅಂಥದ್ದೇನು ದೊಡ್ಡ ಪ್ರವಾಹ ಪೀಡಿತ ಪ್ರದೇಶ ಅಲ್ಲ. ಇಲ್ಲಿ ಆ ಥರ ಏನು ಸುಂಟ್ರ ಗಾಳಿ ಬರಲ್ಲ, ಆ ಥರ ಏನು ಭಾರಿ ಮಳೆ ಬರಲ್ಲ, ಏನೂ ಇಲ್ಲ. ನೀವು ಏನಾದರೂ ಸುಳ್ಳು ರೀಸನ್ ಕೊಟ್ಟು ಈ ಥರ ನಮ್ಮ ರಾಷ್ಟ್ರಧ್ವಜಕ್ಕೆ ಅವನ್ನ ಅವಮಾನ ಮಾಡ್ತಾ ಇದ್ದಿಲ್ಲ, ಇದು ಸರಿಯಲ್ಲ ಅಂತ ಇವತ್ತಿನ ದಿವಸ ಏನು ನಮ್ಮ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ಅವರಿಗೆ ಶಾಂತ ರೀತಿಯಿಂದ ಒಂದು ಮನವಿ ಕೊಟ್ಟಿದ್ದೀವಿ. ಒಂದು ವಾರದ ಒಳಗಡೆ ಇಲ್ಲಿ ಮತ್ತೆ ಅದೇ ರಾಷ್ಟ್ರಧ್ವಜ ಹಾರಬೇಕು, ಇಲ್ಲಾಂದರೆ ಮುಂದಿನ ದಿವಸ ಅದರ ಪರಿಣಾಮ ಅವರು ಎದುರಿಸಬೇಕಂತ ಅಂತೇಳಿ ಇವತ್ತಿನ ದಿವಸ ನಾವು ಮನವಿ ಮೂಲಕ ಅವರಿಗೆ ಮನವಿ ಸಲ್ಲಿಸಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಹಿಡಿದು ರೈಲ್ವೆ ಮತ್ತು ಇಲ್ಲಿಯ ಪೊಲೀಸ್ ಸಿಬ್ಬಂದಿಯವರು ಇವತ್ತಿನ ದಿವಸ ಸಹಕಾರ ಕೊಟ್ಟು ಈ ಕೆಲಸ ಮತ್ತೆ ಚಾಲೂ ಮಾಡಿದ್ದಾರೆ. ಇವತ್ತು ಸಾಯಂಕಾಲವರೆಗೂ ಮತ್ತೆ ಇಲ್ಲಿ ರಾಷ್ಟ್ರಧ್ವಜ ಹಾರುತ್ತೆ ಎಂಬ ಒಂದು ವಿಶ್ವಾಸ ಇಲ್ಲಿ ರೈಲ್ವೆ ಮ್ಯಾನೇಜರ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಆ ರಾಷ್ಟ್ರಧ್ವಜ ಹಾರದಲ್ಲಿ ಅವರಿಗೆ ಒಂದು ನಮ್ಮ ವತಿಯಿಂದ ಹಾರ್ದಿಕ ಧನ್ಯವಾದಗಳು ತಿಳಿಸ್ತೀವಿ. ಅದೇ ರೀತಿಯಾಗಿ ಇನ್ನೂ ಕಲಬುರಗಿ ಜಿಲ್ಲೆಯಲ್ಲಿ ಸಾರ್ವಜನಿಕ ಉದ್ಯಾನವನದಲ್ಲಿ ಹಾಗೂ ಸಾದ್ ಗುಂಬಜ್ ಈ ಎರಡು ಕಡೆ ಕೂಡ ಇಂಥ ದೊಡ್ಡ ದೊಡ್ಡ ಧ್ವಜಸ್ತಂಭ ಇವೆ. ಅಲ್ಲಿ ಕೂಡ ಇಲ್ಲಿಯ ಜಿಲ್ಲಾಡಳಿತ ರಾಷ್ಟ್ರಧ್ವಜ ಹಾರಿಸ್ತಾ ಇಲ್ಲ. ಇದೊಂದು ನಾಚಿಕೆ ಸಂಗತಿ. ಇವತ್ತಿನ ದಿವಸ ಹೇಳಬೇಕಂದ್ರೆ ಇದೊಂದು ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿಸ್ತಾ ಅಂತ ಒಂದು ರೀತಿ ಇದು. ಅದಕ್ಕೆ ಇವತ್ತಿನ ದಿವಸ ನಾನು ಈ ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಏನು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನು ಶೀಘ್ರದಲ್ಲೇ ಏನು ಮುಂದಿನ ವಾರ ನಾವು ಅಲ್ಲಿ ಬಂದು ಈಗ ಅವ್ರಿಗೆ ಮನೆ ಕೊಡ್ತೀವಿ. ಮುಂದಿನ ವಾರ ಒಂದು ವಾರ ಒಳಗಡೆ ಈ ಎರಡೂ ಕಡೆ ಮತ್ತೆ ನಮ್ಮ ರಾಷ್ಟ್ರಧ್ವಜ ಹಾರಲೇಬೇಕು. ಹಾರದೆ ಹೋದಲ್ಲಿ ಅದರ ಏನು ನಾವು ಪ್ರತಿಭಟನೆ ಅದ್ರ ಎದುರಿಸುವಂಥ ಶಕ್ತಿ ನಿಮಗಿದ್ರೆ ರೆಡಿಯಾಗಿರಿ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ನೋಡಿದ್ದೀವಿ ಸ್ಟೇಷನ್ ಮಾಸ್ಟರಿಗೆ ಕನ್ನಡ ಮಾತ್ರ ಅಲ್ಲ ಸರ್.